ರೆಡ್ ಬಂತ. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿಂದ ನಾವು ಗುಲ್ಬರ್ಗಕ್ಕೆ ಹೋಗ್ತೀವಲ್ಲ, ಅಲ್ಲಿ ಒಂದು ರಾಷ್ಟ್ರಕೂಟರ ಕಾಲೋನಿ ಅಂತದ. ಕಾಲೋನಿ ಬಗಲಾಗೆ ಒಂದು ರೋಡ್ ಮಾಡ್ಯಾರ. ಆ ರೋಡು ಹೆಂಗದ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅದಕ್ಕೂ ಸಿದ್ದೇಶ್ವರ ಕಾಲೋನಿ ಅಂತಾರ. ಈಗ ನಾವು ಸಿದ್ದೇಶ್ವರ ಕಾಲೋನಿದಾಗ ಇದ್ದೀವಿ. ಒಳಗೆ ಹೋದೇವು, ರೈಟಿಗೆ ಹೋದೇವು ಅಂದ್ರೆ ಸಿದ್ದೇಶ್ವರ ಕಾಲೋನಿ. ಇದು ನೋಡ್ಲತ್ತಿರಲ್ಲ, ಇದು ಲೆಫ್ಟ್ ರಾಷ್ಟ್ರಕೂಟ ಕಾಲೋನಿ ಅಂತದ. ಇಲ್ಲಿ ಒಂದು ಸಿ ರೋಡ್ ಮಾಡ್ಯಾರ. ಈ ಸಿ ರೋಡ್ ಹೆಂಗ್ ಮಾಡ್ಯಾರ ಮತ್ತೆ ಅಲ್ಲಿ ಏನೇನಾಗ್ಯದ ಅಂತ ನಿಮ್ಮೆಲ್ಲರಿಗೂ ಪಾರದರ್ಶಕವಾಗಿ ತೋರಿಸ್ತೀನಿ, ಬರ್ರಿ. ಈಗ ನೀವು ನೋಡ್ಲತ್ತಿರಲ್ಲ, ಇದು ನಮ್ಮ ಸೇಡಂ ತಾಲೂಕಾದಾಗ ರಾಷ್ಟ್ರಕೂಟ ಕಾಲೋನಿ ಅಂತ. ಕಾಲೋನಿ ಬಗಲಾಗೆ ಸಿದ್ದೇಶ್ವರ ಕಾಲೋನಿ ಅಂತ ಬರ್ತದ. ಇಲ್ಲಿ ಸಿ ರೋಡ್ ಮಾಡ್ಯಾರ. ಅವಾಗ ಸಿ ರೋಡ್ ಇಲ್ಲೆಲ್ಲ ಅಗಲಾಗ ಬಗಲಾಗ ಮಾಡ್ತಿದ್ರು. ಮಾಡೋ ಟೈಮ್ನಾಗ ಕ್ಯೂರಿಂಗ್ ಮಾಡ್ಬೇಕಾದ್ರೆ ಬರೀ ಇದು ಮಣ್ಣು ಹಾಕಿ ಮಡಿ ಮಾಡಿ ಕ್ಯೂರಿಂಗ್ ಮಾಡ್ತಿದ್ರು. ನಾವು ವಿಡಿಯೋ ಮಾಡಿ ನೋಡ್ರಿ, ಸಿ ಕ್ಯಾಮ್ರಾ ಮಾಡಿದ್ಮೇಲೆ ನೀವು ಮಣ್ಣು ಹಾಕಿ ಮಾಡೋದಿಲ್ಲ, ನೀವು ಗೋಣ್ ಚೀಲ ಹಾಕ್ಬೇಕು. ಇಲ್ಲಪ್ಪ ಅಂತಂದ್ರೆ ಈ ತರ ಏನು ಕವಳಿ ಹುಲ್ಲಿರ್ತದಲ್ಲ ಆ ತರ ಹಾಕ್ಬೇಕು ಅಂತ ನಾವು ವಿಡಿಯೋ ಮಾಡಿದ್ವಿ. ಈಗ ಎಲ್ಲೆಲ್ಲಿ ಸೇಡಂ ತಾಲೂಕಾದಾಗ ಸಿ ರೋಡ್ ಆಗ್ಲತ್ತಾವ ಅಂದ್ರೆ ಅಲ್ಲಿ ಕವಳಿ ಹುಲ್ಲು ಹಾಕ್ಲತ್ತಾರ, ಒಳ್ಳೆ ಕ್ಯೂರಿಂಗ್ ಮಾಡ್ಲತ್ತಾರ, ಒಳ್ಳೇದೇ. ಇಲ್ಲಿ ನೋಡ್ರಿ, ಫಸ್ಟ್ ಕ್ಲಾಸ್ ಆಗಿ ಸಿ ರೋಡ್ ಮಾಡ್ಯಾರ. ಸಿ ರೋಡ್ ಅಂತ ಅವಶ್ಯಕತೆ. ಮತ್ತು ರೈಟಿಗೆ ಲೆಫ್ಟಿಗೆ ಕಂಪಲ್ಸರಿ ಚರಂಡಿಗಳು ಮಾಡಬೇಕು. ಮನೆಗಿನ ನೀರೆಲ್ಲ ಚರಂಡಿದಾಗ ಹೋಗ್ತಾವ, ಎಲ್ಲಿ ರೋಡಿನ ಮ್ಯಾಗ ನೀರು ನಿಂದ್ರಲ್ಲ. ಈಗ ಏನು ಇವರು ಕವಳಿ ಹುಲ್ಲು ಹಾಕ್ಯಾರಲ್ಲ, ಸೂಪರ್ ಆಗಿ ಹಾಕ್ಯಾರ. 3 ಟೈಮು ನೀರಂತೂ ಹಾಕಬೇಕು, ಅವಾಗ ಕರೆಕ್ಟಾಗಿ ಇದು ಆಗ್ತದ. ಇಲ್ಲಿ ಸಮಸ್ಯೆ ಆಗಿದ್ದೇನಪ್ಪ ಅಂತಂದ್ರು, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರು, ಬರ್ರಿ ನಿಮಗೆ ಮುಂದೆ ತೋರಿಸ್ತೀನಿ. ಇದು ನಾ ವಿಡಿಯೋ ಯಾಕೆ ಮಾಡ್ಲತ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕಾದ್ರೆ ಸ್ವಲ್ಪ ಮುಂದೆ ಬರ್ರಿ. ಈಗ ನೋಡ್ರಿ, ಫಸ್ಟ್ ಕ್ಲಾಸ್ ಆಗಿ ಮಾಡ್ಯಾರ ಸಿ ರೋಡು. ನೋಡ್ರಿ, ಈ ಕಡೆನೂ ಬಿಲ್ಡಿಂಗ್ಗಳವ, ಈ ಕಡೆನೂ ಖಾಲಿ ಜಾಗ ಅದ. ಈಗ ಈ ಥರ ಅದ. ಇದು ಸಿದ್ದೇಶ್ವರ ಕಾಲೋನಿ ಅಂತ. ಸಿ ರೋಡು ಮಾಡೋ ಟೈಮಿನಾಗು ನೋಡ್ರಿ, ನೀವೀಗೇನು ನೋಡ್ಲತ್ತೀರಲ್ಲ, ಇದು ಕಂಬ ಅದಲ್ಲ. ಈಗ ಇದು ಕಂಬ ನೋಡ್ರಿ, ಇದು ಸಿ ರೋಡ್ ಮಧ್ಯದಾಗೆ ಇದು ಕಂಬ, ಲೈಟ್ ಕಂಬ ಅದ. ಅಲ್ಲ, ನೀವೇನು ಸಿ ರೋಡ್ ಮಾಡ್ತೀರಲ್ಲ, ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ ಈ ಕಂಬ ಎಲ್ಲ ತೆಗೆಸ್ಬೇಕು. ಈ ಕಂಬ ತೆಗೆಸಿದ ಮ್ಯಾಗ ನೀವು ಸಿ ರೋಡ್ ಮಾಡಬೇಕು, ಮತ್ತು ಚರಂಡಿ ಮಾಡಬೇಕು. ಇಲ್ಲಿದ್ದಂತಹ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ನೀವೇನು ಮಾಡ್ತೀರಿ, ಎಲ್ಲೆಂದ್ರೆ ಅಲ್ಲಿ ಸಿ ಏನಾದರೂ ಇರಲಿ, ನಿಮ್ಮ ಕೆಲಸ ಏನದ ಬರೀ ಮಾಡೋದು, ಹೋಗ್ಬಿಡ್ತೀರಿ. ಇಲ್ಲಿ ಅನುಭವಿಸ್ಯಾರ ಯಾರು? ರಾತ್ರಿ ಅಕಸ್ಮಾತ್ 2 ವೀಲರ್ದವ್ರು ಬಂದರು, ಕಾರಿನವರು ಬಂದರು ಅಂದರು, ಅವರು ಡೈರೆಕ್ಟ್ ಕಂಬಕ್ಕಂತೂ ಗುದ್ದದ ಮಾತ್ರ ಪಕ್ಕ. ನೀವು ರೋಡ್ ಮಾಡೋ ಟೈಮಿನಾಗ ಏನು ಮಾಡ್ಬೇಕಪ್ಪ ಅಂದರು, ಈ ಥರ ಏನು ಹಡ್ಡಿದ್ದಿರ್ತಾವಲ್ಲ ಲೈಟ್ ಕಂಬಗಳು, ಅದು ಸ್ಥಳಾಂತರ ಮಾಡಬೇಕು. ಸ್ಥಳಾಂತರ ಮಾಡಿದ ಮೇಲೆ ನೀವು ರೋಡ್ ಮಾಡಬೇಕು, ಚರಂಡಿ ಮಾಡಬೇಕು. ಈಗ ಇಷ್ಟು ಫಸ್ಟ್ ಕ್ಲಾಸ್ ರೋಡ್ ಮಾಡಿ ಕ್ಯೂರಿಂಗ್ ಮಾಡಿ ಕೇಸಿ ಈ ಥರ ನೀವು ಕಂಬ ಇಟ್ಟಿರಲ್ಲ, ಈಗ ಬಂದು ಇದು ರೋಡ್ ಹೊಡೆದು ತೆಗ್ಗೊಡ್ದು ಇದು ಕಂಬ ತೆಗೆದು ಸ್ಥಳಾಂತರ ಮಾಡ್ತೀರಿ. ಆ ಥರ ಆಗ್ತದೆ. ಇದು ಡಬಲ್ ಕೆಲಸ ಆಗ್ತದೆ. ಈಗ ಏನು ರಾಷ್ಟ್ರಕೂಟರ ಕಾಲೋನಿ ಬಗಲಾಗ ಸಿದ್ದೇಶ್ವರ ಕಾಲೋನಿ ಅಂತ ಬರ್ತದಲ್ಲ, ಅಲ್ಲಿ ರೋಡ್ ಮಾಡ್ಲತ್ತೀರಿ, ಒಳ್ಳೇದ್ದು ರೋಡ್ ಮಾಡ್ಲತ್ತೀರಿ. ನಮಗೆ ಭಾಳ ಖುಷಿ ಆಯಿತು. ಅಂದ್ರೆ ಈ ಥರ ನೀವು ಕಂಬಗಳು ಮಧ್ಯದಾಗ ಇಟ್ಟು ರೋಡ್ ಮಾಡಿದ್ರಿ ಅಂದ್ರೆ 2 ವೀಲರ್ದವರು, ಸಣ್ಣ ಮಕ್ಕಳು, ಆಟೋದವರು, ಕಾರಿನವರು ಬಂದು ಡೈರೆಕ್ಟ್ ನಿಮಗೆ ಕಂಬಕ್ಕೆ ಗುದ್ದಿ ಬಿಡ್ತಾರೆ. ಅಪಾಯ ಆಗುವಂಥ ಚಾನ್ಸ್ ಅದು. ಅದ್ರ ಸಲಕ ಸಂಬಂಧಪಟ್ಟವ್ರು ಏನು ಮಾಡ್ತೀರಪ್ಪ ಅಂದ್ರೆ ಆದಷ್ಟು ಬೇಗ ಈ ಕಂಬ ತೆಗಿಸಿ ಸೈಡಿಗೆ ಹಾಕ್ಬೇಕು. ಮತ್ತು ಎಲ್ಲೆಲ್ಲಿ ನೀವು ರೋಡ್ ಮಾಡ್ತೀರಲ್ಲ ಅಲ್ಲಿ ಈ ಥರ ಕಂಬಗಳು ಇದೀವಪ್ಪ ಅಂದರು ಸ್ಥಳಾಂತರ ಮಾಡಿದ್ಮೇಲೆ ನೀವು ರೋಡ್ ಮಾಡಬೇಕು. ಆರಾಮಾಗಿ ರೋಡ್ ಸೆಂಟ್ರ್ನಾಗ ಈ ಥರ ಕಂಬ ಇಟ್ಟು ರೋಡ್ ಮಾಡ್ತಿರಲ್ಲ, ನಿಮ್ಗೆ ಯಾರಪ್ಪ ಪ್ಲಾನ್ ಕೊಟ್ಟಿರ್ಬೇಕು? ಎಂತ ನೀವು ಇಂಜಿನಿಯರ್ ಇರ್ಬೋದು, ಸ್ವಲ್ಪನ ನಿಮ್ಗೆ ಅರಿವಿರ್ಬೇಕಲ್ಲ. ಇಲ್ಲಿ ಕೆಲಸ ಮಾಡ್ಲತ್ತೀವಿ, ಸೆಂಟ್ರ್ನಾಗ ಒಂದು ಕಂಬ ಅದ, ಅದು ಕಂಬ ಸ್ಥಳಾಂತರ ಮಾಡಿ ನಾವು ರೋಡ್ ಸಿ ರೋಡ್ ಹಾಕ್ಬೇಕಂತ ನಿಮಗೂ ಅರಿವಿರ್ಬೇಕು ಸ್ವಲ್ಪ. ಅದ್ರ ಈಗ ಹಾಕಿರಿ, ನೆಕ್ಸ್ಟ್ ಎಲ್ಲೇ ನೀವು ರೋಡ್ ಮಾಡ್ಲತ್ತೀರಪ್ಪ ಅಂತಂದ್ರೆ ಈ ಥರ ಕಂಬಗಳಿಟ್ಟು ಯಾರು ರೋಡ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಮತ್ತು ಹಂಗೆ ಮುಂದೆ ಬರ್ರಿ, ತೋರಿಸ್ತೀನಿ ನಿಮಗೆ. ಈಗ ಈ ಥರ ನೋಡ್ರಿ, ಮುಂದೂ ಒಂದು ಸ್ವಲ್ಪ ರೋಡಿನಾಗೆ ಅನಿಸ್ತದ. ಅದು ರೋಡಿನಾಗ ಅದು ಹೊರಗದು ಅದು ಗೊತ್ತಿಲ್ಲ. ದಯವಿಟ್ಟು ಸಂಬಂಧಪಟ್ಟವ್ರು ಯಾರು ಇರ್ತಿರಲ್ಲ ಅವರು ರಾಷ್ಟ್ರಕೂಟರ ಕಾಲೋನಿ ಬಗಲಾಗೆ ಸಿದ್ದೇಶ್ವರ ಕಾಲೋನಿ ಅಂತ ಅದ, ಅಲ್ಲಿ ರೋಡಿನ ಕೆಲಸ ನಡೆದದ, ಇನ್ನ ಚರಂಡಿ ಕೆಲಸ ನಡೆದಿಲ್ಲ. ಸಂಬಂಧಪಟ್ಟವ್ರು ಆದಷ್ಟು ಬೇಗ ಇದು ಏನು ಕಂಬ ಅದಲ್ಲ, ಕಂಬ ಸ್ಥಳಾಂತರ ಮಾಡಬೇಕು, ರೋಡ್ಲಿಂತ ಸಪ್ರೇಟ್ ಆಗಿ ಮಾಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ಇಲ್ಲಿ ನೋಡ್ರಿ,
ಹೆಂಗ ನೋಡ್ರಿ ನಾವು ದೊಡ್ಡ ದೊಡ್ಡ ಚೌರಸ್ತಾದಾಗ ಲೈಟಿನ ಕಂಬಗಳು ಇರ್ತಾವಲ್ಲ, ಸಿಟಿ ಲೈಟ್ ಇರ್ತಾವಲ್ಲ, ಆ ತರ ಆಗ್ಬಿಟ್ಟದ ಇದು ಪೂರ. ದಯವಿಟ್ಟು ಸಂಬಂಧಪಟ್ಟವರು ಆದಷ್ಟು ಬೇಗ ಸ್ಥಳಾಂತರ ಮಾಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಸೇಡಂ.